शक्ती योजना सुरू झाल्यापासून आजपर्यंत महामंडळाला सुमारे 900 कोटी रुपयांची थकबाकी रक्कम मिळायची आहे. मात्र या संदर्भात सरकारचे लक्ष वेधूनही काही उपयोग झाला नाही, अशी नाराजी वायव्य कर्नाटक राज्य परिवहन महामंडळाचे अध्यक्ष आणि कागवाडचे आमदार राजू कागे यांनी व्यक्त केली. अथनी येथे आज माध्यमांशी बोलताना त्यांनी सांगितले की महामंडळ नो प्रॉफिट नो लॉस या तत्वावर चालवताना अनेक अडचणी येत आहेत. थकबाकी रक्कम देण्याबाबत मी मुख्यमंत्र्यांकडे विनंती केली आहे. लवकरच ती थकबाकी दिली गेल्यास लोकांना अधिक चांगली वाहतूक सेवा पुरवणं शक्य होईल, असे ते म्हणाले. ಎಲ್ಲರೂ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿವಸ ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಅದರ ಹೆಸರನ್ನು ಬದಲಾಯಿಸಬೇಕು ಮತ್ತು ಕಿತ್ತೂರು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಡಬೇಕಂತೇಳಿ ಭಾಳ ಜನರ ಬೇಡಿಕೆ ಇತ್ತು. ಆದರೆ ನಾನು ಕಿತ್ತೂರು ಕರ್ನಾಟಕ ಅಂದ್ರೆ ಕೆ ಕರ್ನಾಟಕ ಆಯ್ತು. ಈಗಾಗಲೇ ಕಲ್ಯಾಣ ಕರ್ನಾಟಕ ಇದೆ. ಎರಡೂ ಕೆ ಕರ್ನಾಟಕ ಇರೋದ್ರಿಂದ ಸ್ವಲ್ಪ ಕರೆಸ್ಪಾಂಡೆನ್ಸ್ನಲ್ಲಿ ನಾಳೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಕೋನದಿಂದ ಈಗಾಗಲೇ ನಾವು ನಮ್ಮ ಒಂದು ಬೋರ್ಡ್ದಲ್ಲಿ ಅದನ್ನು ಠರಾವ್ ಪಾಸ್ ಮಾಡಿ ಸರ್ಕಾರಕ್ಕೆ ರಾಣಿ ಚೆನ್ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಮಾಡಬೇಕು ಅನ್ನುವಂಥದ್ದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೀವಿ. ಅದು ಕ್ಯಾಬಿನೆಟಲ್ಲಿ ಇದೆ. ಸರ್ಕಾರ ಅದನ್ನು ಅಪ್ರೂವ್ ಮಾಡಿಕೊಡ್ಬೇಕಂತೇಳಿ ಮುಖ್ಯಮಂತ್ರಿಯವರಿಗೆ ನಾನು ಈಗಾಗಲೇ ಗಮನಕ್ಕೆ ತಂದಿದ್ದೀನಿ. ಮುಂದೂ ತರ್ತೀನಿ. ಅದನ್ನು ಮಾಡಿಸುವಂಥ ಒಂದು ಕಾರ್ಯವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಜೊತೆಗೆ ಈಗಾಗಲೇ ನಮಗೆ 700 ಬಸ್ ತೆಗೆದುಕೊಳ್ಳಲಿಕ್ಕೆ ಸರ್ಕಾರದವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ನಾವು 300 ಬಸ್ಗಳನ್ನು ಟೆಂಡರ್ ಕರಿಬೇಕಂತ ಮಾಡಿದಾಗ 300 ಕರಿಬೇಡ್ರಿ 450 ಬಸ್ಗಳನ್ನು ಕರೀರಿ ಅಂತೇಳಿ ನಮ್ಗೆ ಅನುಮತಿಯನ್ನು ಬಂದಿದೆ. ಕೆಲವೇ ದಿನಗಳಲ್ಲಿ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಅದನ್ನು ಹಂತವಾಗಿ ಅಂದರೆ ನಾವು ಚೆಸ್ಸಿಗಳನ್ನು ತೊಗೋತೀವಿ. ಡೈರೆಕ್ಟ್ ಬಸ್ ಅದನ್ನೆಲ್ಲ ರೆಡಿ ಆದ ಬಸ್ ಸಿಗೋದಲ್ಲ. ಚೆಸ್ಸಿ ತೊಗೊಂಡು ಅದು ಕಟ್ಟಲಿಕ್ಕೆ ಕೊಡ್ತೀವಿ. ಅದನ್ನು ಕಟ್ಟಿ ತಿಂಗಳಿಗೆ ಒಂದು 20 ಬಸ್ಗಳನ್ನ ಕೊಡ್ಬೋದು. ಅಂದರೆ 450 ಬಸ್ ಬರಲಿಕ್ಕೆ ಸುಮಾರು ದಿವಸಗಳು ಹತ್ಬೋದು. ಅದಕ್ಕೆ ಬಂದ ಹೇಗೆ ನಮಗೆ 20 ಬರ್ತಾವೋ, ಎಲ್ಲಿ ಭಾಳ ಅವಶ್ಯಕತೆ ಇದೆ, ಯಾವ ತಾಲೂಕು, ಯಾವ ಜಿಲ್ಲೆ, ಯಾವ ಡೆಪೋದಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡುವಂಥ ಕೆಲಸಗಳನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ಜೊತೆಗೆ ನಾವು ಇವತ್ತಿನ ದಿವಸ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಸಿವಿಲ್ ವರ್ಕ್ಗಳನ್ನು ಒಂದು 30 ಕೋಟಿ ರೂಪಾಯಿ ಸಿವಿಲ್ ವರ್ಕ್ಗಳನ್ನು ಈಗ ನಾವು ಮೊನ್ನೆ ಟೆಂಡರ್ ಪ್ರಕ್ರಿಯೆ ಮಾಡಿ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಬಸ್ ಡಿಪೋಗಳಲ್ಲಿ ನಮ್ಮಲ್ಲಿ ಅದು ಡಾಂಬರೀಕರಣ ಇರೋದ್ರಿಂದ ಡಾಂಬರೀಕರಣ ಮಳೆಗಾಲ ಮತ್ತು ಬಸ್ ಹೆವಿ ಬಸ್ ಹೋಗೋದ್ರಿಂದ ಡಾಂಬರೀಕರಣ ಅದು ಉಳಿಯೋದಿಲ್ಲ. ಎಲ್ಲ ಕಡೆ ಸಿ ರಸ್ತೆಗಳು ತೊಗೋಬೇಕು ಅನ್ನುವಂಥ ನಾವು ಕಮಿಟಿಯಲ್ಲಿ ಬೋರ್ಡ್ದಲ್ಲಿ ನಿರ್ಣಯ ಮಾಡೋ ಪ್ರಕಾರ ಸಿ ರಸ್ತೆಗಳನ್ನು ತೊಗೋತಾ ಇದ್ದೀವಿ. ಹಾಗೆ ಇಲ್ಲಿ ಅಥಣಿಯಲ್ಲಿಯೂ ನಾವು ಸಿ ರಸ್ತೆ ಈಗ 2 ಕೋಟಿ ರೂಪಾಯಿ ಸಿ ರಸ್ತೆಯನ್ನು ತೊಗೊಂಡಿದ್ದೀವಿ. ಬಟ್ ಆ 2 ಕೋಟಿದ ಸಿ ರಸ್ತೆ ಕಂಪ್ಲೀಟ್ ಆಗೋದಲ್ಲ ಅಲ್ಲಿ. ಅದಕ್ಕಾಗಿ ಇನ್ನೂ 2 ಕೋಟಿ ಬೇಕಾದೈತಿ. ಮುಂದಿನ ಹಂತವಾಗಿ ಎಲ್ಲ ಕಡೆ ಒಂದು ಈ ಬಸ್ ಸ್ಟೇಷನ್ಗಳನ್ನು ಉನ್ನತೀಕರಣಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಈ ಶಕ್ತಿ ಯೋಜನೆ ಬಂದ ನಂತರ ನಮ್ಮ ಸಾರಿಗೆ ಸಂಸ್ಥೆ ಲಾಭದಲ್ಲಿ ಬಂದು ನಾವಿವತ್ತು ಎಲ್ಲ ನೌಕರರಿಗೆ ಯಾವಾಗ ನಾವು 15 ತಾರೀಕು 20 ತಾರೀಕು ಏನು ಸಂಬಳನ ಕೊಡ್ತಿದ್ದೀವಿ ಅದನ್ನೀಗ 1ನೇ ತಾರೀಕು 2ನೇ ತಾರೀಕು ಸಂಬಳವನ್ನು ಕೊಡ್ತಾಯಿದ್ದೀವಿ. ಸಾಕಷ್ಟು ನೂರಾರು ತೊಂದರೆಗಳಿದ್ದಾವೆ. ಅದರ ತೊಂದರೆಗಳನ್ನು ಸರಿಪಡಿಸಿ ನಾವು 4 ಸಂಸ್ಥೆಯಲ್ಲಿ ನಾವು ಮೊದಲು ಹಿಂಬಡೆ ಇತ್ತು ನಮಗೆ. ಕಲ್ಯಾಣ ಕರ್ನಾಟಕ, ವಾಯವ್ಯ ಕರ್ನಾಟಕ, KSRTC ಮತ್ತು BMTC ಒಳಗೆ ಈಗ ನಾವೇ ಫಸ್ಟ್ ಸ್ಥಾನದಲ್ಲಿ ಬಂದಿದ್ದೀವಿ. ನಮ್ಮ ವಶೀಲಿ ಅಂದರೆ ನಾವು ಲಾಭದಾಯಕ ಆಗಲಿ ಎಲ್ಲದ ಕಡೆ ಬಂದಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಮತ್ತು ಇದನ್ನು ಹೆಚ್ಚಿಗೆ ಸರ್ಕಾರದ ಸ್ವಲ್ಪ ಕಡೆ ನಾವು ಹೆಚ್ಚಿಗೆ ಅನುದಾನವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಥರದಿಂದ ಪ್ರಗತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸರಿ, ರಾಣಿ ಚೆನ್ನಮ್ಮ ಹೆಸರು ಯಾವ್ಯಾವ ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ? 6 ಜಿಲ್ಲೆಗಳಿಗೆ: ಬಾಗಲಕೋಟ್, ಬೆಳಗಾವಿ, ಧಾರವಾಡ, ಗದಗ, ಕಾರವಾರ ಮತ್ತು ಇದು ಹಾವೇರಿ. 6 ಜಿಲ್ಲೆಗಳಿಗೆ ಇದು ನಮ್ಮ ವಾಯವ್ಯ ಕರ್ನಾಟಕ ಎಷ್ಟು ನಮ್ಮ ವ್ಯಾಪ್ತಿ ಐತಿ ಅದಕ್ಕೆಲ್ಲ ವಾಯವ್ಯ ಕರ್ನಾಟಕ ತೆಗೆದು ನಾವು ರಾಣಿ ಚೆನ್ನಮ್ಮ ಸಾರಿಗೆ ಸಂಸ್ಥೆ ಅಂತೇಳಿ ಮರುನಾಮಕರಣ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ತಿಳಿಸಿದ್ದೀವಿ. ಅವ್ರ ಸರ್ಕಾರ ಅಪ್ರೂವಲ್ ಕೊಟ್ಟದ್ರು ಎಲ್ಲ ಬಸ್ಗಳ ಮೇಲೆ
NWKLTC ಏನಿದೆಯಲ್ಲ ಅದು ರಾಣಿ ಚೆನ್ನಮ್ಮ ಸಾರಿಗೆ ಸಂಸ್ಥೆ ಅಂತೇಳಿ ಬರ್ಸ್ಲಿಕ್ಕೆ ಶುರು ಮಾಡ್ತೀವಿ. ಏನಾದರೂ ವಿರೋಧ ಆದರೆ ಇದಕ್ಕೆಲ್ಲ ಅಂತ ಇದಕ್ಕೆ ಯಾರು ವಿರೋಧ ಮಾಡ್ತಾರೆ ರೀ? ಇದೊಳ್ಳೆ ಕಥೆ ಆಯ್ತಲ್ಲ. ಕರ್ನಾಟಕದಲ್ಲಿ ಇದಕ್ಕೆ ಯಾರೂ ಅಪಸ್ವರ ಎತ್ತದಲ್ಲ ಅನ್ನುವಂಥ ನಂಬಿಕೆ ನನಗಿದೆ. ಮಾಡ್ಸೀನಿ, ಎಲ್ಲ ಮಾಡಿಸ್ತೀವಿ ಬಿಡ್ರಿ, ಅದನ್ನೇನು ತೊಗೊಬೇಡ್ರಿ. ಸರಿ, ಗುತ್ತಿಗೆದಾರ ನಮಗೆ ದಿನ ಬರ್ತಾ ಇಲ್ಲ, ಒಂದು ತಿಂಗಳಿಗೆ ಟೈಮ್ ಕೂಡ ನಿಗದಿ ಕೊಟ್ಟಿದ್ದಾರೆ. ಅದು ಸರ್ಕಾರದ ಲೆವೆಲಲ್ಲಿ ಮಾತಾಡಬೇಕು. ಆ ಲೆವೆಲ್ಗೆ ಮಾತಾಡೋಕ್ಕೆ ನನಗೆ ನಿಮ್ಮ ಕ್ಷೇತ್ರದಲ್ಲೂ ಹಣ ಬಿಡುಗಡೆ ಅಧಿಕಾರ ಇಲ್ಲ. ಅಧಿಕಾರ ಸರ್ಕಾರ ವಿರುದ್ಧ ಹಿಂದೆ ಕೂಡ ನೀವೇ ಅವ್ರ ಗಮನ ಸೆಳೆದಿದ್ರಿ ಮುಖ್ಯಮಂತ್ರಿಗಳು. ಇನ್ನೂ ಸೆಳಿತೀನಿ. ಅಂದ್ರೆ ಹಣ ಬರ್ತಾ ಇದೆಯಾ ಯಾವ ರೀತಿ ಅಂತ? ಕೊಡಿಸೋಂಥ ಕೆಲಸ ಮಾಡ್ತೇವೆ. ಎಲ್ಲ ಕಾಂಟ್ರಾಕ್ಟರ್ಗೆ ಹಣ ಕೊಡಿಸೋಂಥ ಕೆಲಸ ಮಾಡಿಸ್ತೀವಿ, ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳಿಂದ ಹಣನೇ ಬರ್ತಾ ಇಲ್ಲ. ಯಾರು ಗ್ಯಾರಂಟಿ ಯೋಜನೆಗೆ ಪ್ರಗತಿಗೆ ಏನು ಸಂಬಂಧ ಇಲ್ಲ. ಗ್ಯಾರಂಟಿ ಯೋಜನೆ ದುಡ್ಡು ಬೇರೆ, ಇವು ನಮ್ಮ ಅಭಿವೃದ್ಧಿ ದುಡ್ಡು ಬೇರೆ. ನಿಮ್ಮಲ್ಲಿ ಕೂಡ ಚಾಲಕರಿಗೆ ಸರಿಯಾಗಿ ಸಮಯಕ್ಕೆ ತಕ್ಕಂತೆ ಸಂಬಳ ಬರ್ತಾ ಇಲ್ಲ ಅಂತ ಆರೋಪ ಇದೆ. ಯಾವುದು ಆರೋಪ ಸುಳ್ಳು. ಪ್ರತಿ ವರ್ಷ ಹೆಚ್ಚು ಮಾಡಬೇಕಾಯ್ತು, ಅದನ್ನು ಕೂಡ ಮಾಡ್ತಾ ಇಲ್ಲ. ಈಗ ಅದು ಸತ್ಯಕ್ಕೆ ದೂರವಾದದ್ದು. ನಾವು ಪ್ರತಿ ತಿಂಗಳ ಸರಿಯಾದ ಸಮಯಕ್ಕೆ ಸಂಬಳವನ್ನು ಎಲ್ಲ ನಮ್ಮ ವಾಯವ್ಯ ಕರ್ನಾಟಕ ರಾಷ್ಟ್ರೀಯ ಸಾರಿಗೆ ನೌಕರರಿಗೆ ಕೊಡ್ತಾ ಇದ್ದೀವಿ. ಸರ್ಕಾರ ಬಂದಾಗ ಹಿಡಿದ ಚಾಲಕರನ್ನ ಹೊರಗುತ್ತಿಗೆ ಮೇಲೆ ತೊಗೊಳ್ತಿದ್ದಾರೆ ಅಂತ ಒಂದು ಆರೋಪ ಇದೆ ಸರ್. ಪರ್ಮಿಟ್ ತಗೋಬೇಕಾಗಿತ್ತು, ತಗೋತಾ ಇಲ್ಲ. ಯಾಕೆ ಮೊನ್ನೆ 1,000 ತೊಗೊಂಡಿವಲ್ಲ, ಅದನ್ನ ಯಾಕೆ ಹೇಳಲ್ಲ? ಮೊನ್ನೆ 1,000 ನಾವು ಪರ್ಮನೆಂಟ್ ತೊಗೊಂಡಿವಲ್ಲ, ಇನ್ನೂ 1,800 ತೊಗೋಬೇಕಾದಳಿ. ನಾವು ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿದ್ದೀವಿ. ಅದು ಸರ್ಕಾರ ಅನುಮತಿ ಕೊಟ್ಟರೆ ಅದು 1,800 ತೊಗೋತೀವಿ. ಅವಶ್ಯಕತೆ ಇದ್ದಾಗ ಮಾತ್ರ ಗುತ್ತಿಗೆದಾರರ ಮೇಲೆ ತೊಗೋತಾ ಇದ್ದೀವಿ. ನಿಗಮ ನಷ್ಟದಲ್ಲಿದೆ. ನಿಮ್ಮ ನಿಗಮ ಯಾವ ರೀತಿ ಸರ್? ಏನಾದರೂ ಅಭಿವೃದ್ಧಿ ಕಾಣಿದೆಯಾ? ಹೌದ್ರಿ, ಬದಲಾವಣೆ ಮಾಡಿ. ನಾನು ಅಧ್ಯಕ್ಷ ಆದ ನಂತರ 1ನೇ ನಂಬರ್ಗೆ ತಂದಿದ್ದೇವಲ್ರಿ. ಈಗ ಲಾಭದಲ್ಲಿಲ್ಲ, ಲಾಭದಲ್ಲಿ ಸ್ವಲ್ಪ ತೊಂದರೆಯಲ್ಲಿದ್ದೀವಿ. ಲಾಭದಲ್ಲಿ ಬರೆಯುವಂಥ ಪ್ರಯತ್ನ ನಮಗೆ 8,000 ಈಗ 9,000 ಆಗಿರ್ಬೇಕು. 900 ಕೋಟಿ 900 ಕೋಟಿ ನಮಗೆ ಸರ್ಕಾರದಿಂದ ಶಕ್ತಿ ಯೋಜನೆ ದುಡ್ಡು ಬರಬೇಕಾಗೈತಿ. ಆ ದುಡ್ಡು ಬಂತಂದ್ರೆ ನಾವು ನೋ ಲಾಸ್ ನೋ ಪ್ರಾಫಿಟ್ದಾಗ ಓಡಿಸ್ತೀವಿ. ಸರಿ, 900 ಕೋಟಿ ಅಂತ ಹೇಳಿದ್ರಲ್ಲ ಸರ್, ಇದು ಇನ್ನು ಯಾವ ತಿಂಗಳಿನಿಂದ ಬಂದಿಲ್ಲ ಅಥವಾ ಭಾಳ 2 ವರ್ಷದಿಂದ ಶಕ್ತಿ ಯೋಜನೆ ಪ್ರಾರಂಭ ಆದಾಗಿಂದು ನಮಗೆ 70% ಕೊಡ್ತಾರೋ, 30% ಸರ್ಕಾರದವರು ಬಾಕಿ ಉಳಿಸ್ಕೊಂಡು ಹೊಂಟಿದ್ದಾರೆ. ಅದನ್ನೆಲ್ಲ ಒಮ್ಮೆ ಕೊಟ್ಟರಂದ್ರೆ ನಾವು ನೋ ಲಾಸ್ ನೋ ಪ್ರಾಫಿಟ್ದಲ್ಲಿ ಸಾರಿಗೆ ಸಂಸ್ಥೆಯನ್ನು ಸಿಎಂ ಅವ್ರ ಗಮನಕ್ಕೆ ಕೊಟ್ಟರೆ ತಂದಿದ್ದೀವಿ. ಕಷ್ಟ ಆಗುತ್ತೆ, ಏನಾದರೂ ಹಣ ಬಿಡುಗಡೆ ಮಾಡಿ ಅಂತ. ಮುಖ್ಯಮಂತ್ರಿಯವರ ಗಮನಕ್ಕೂ ತಂದಿದ್ದೀವಿ, ನಮ್ಮ ಸಾರಿಗೆ ಮಂತ್ರಿಯವರ ಗಮನಕ್ಕೂ ತಂದಿದ್ದೀವಿ. ಕೊಡ್ತಾರೋ ಸ್ವಲ್ಪ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ. ओके, थँक्यू. राज्यात प्रलंबित असलेल्या ठेकेदारांच्या बिलांच्या देयकाबाबत सरकार गांभीर्याने विचार करत आहे. लवकरच उर्वरित सर्व थकीत बिले अदा केली जातील असा दिलासा आमदार राजू कागे यांनी ठेकेदारांना दिला. राजशेखर हिरेमठ, KMM मराठी, बेळगाव.